ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ಇವಾಗ ಹೊರಟಿರೋದು ದಸರಾ ಈವೆಂಟ್ಸ್ನ ನೋಡೋದಿಕ್ಕೆ. ಎಲ್ರಿಗೂ ಗೊತ್ತು ಮೈಸೂರಲ್ಲಿ ದಸರಾ ಎಷ್ಟು ಫೇಮಸ್ ಇದೆ, ಏನೆಲ್ಲ ಈವೆಂಟ್ಸ್ ಫಂಕ್ಷನ್ಸ್ ಎಲ್ಲ ಲೈಟಿಂಗ್ಸು ಇರೋ ಬರೋದೆಲ್ಲ ಫಂಕ್ಷನ್ಸ್ ಈ ದಸರಾ ಟೈಮಲ್ಲೇ ನಡೆಯೋದಲ್ವಾ. ಹಾಗಾಗಿ ಯಾವ ಫಂಕ್ಷನ್ಸ್ ಈವೆಂಟ್ಸ್ನು ಮಿಸ್ ಮಾಡ್ಕೋಬಾರ್ದು, ಎಲ್ಲರೂ ನೋಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಈ ಸರಿ ಸ್ಟಾರ್ಟಿಂಗಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಯಿತಾ, ಸ್ಟಾರ್ಟಿಂಗಲ್ಲೇ ಬಂದ್ಬಿಡಿ ಎಲ್ಲನೂ ನೋಡ್ಕೊಂಡು ಒಂದು ವಾರ ಫುಲ್ ಒಂದೊಂದು ದಿನ ಒಂದೊಂದು ಶೋಗೆ ಒಂದೊಂದು ಇವೆಂಟ್ಗೆ ಹೋದರೆ ಆಯಿತು ಅಂತ ಡಿಸೈಡ್ ಮಾಡಿಕೊಂಡು ಇವತ್ತು ನನ್ನ ಸಿಸ್ಟರ್ ಮತ್ತು ಭಾವ ಬಂದಿರೋದು. ಅದಾದಮೇಲೆ ನನ್ನ ನಾದ್ನಿ ಪಾಪು ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ. ಸೊ ಇವತ್ತು ಬಂದಿದ್ದಾರಲ್ವ, ಸೊ ಹಾಗಾಗಿ ನಾವು ಏರ್ ಶೋಗೆ ಹೊರಟಿದ್ದೀವಿ. ನಾನಂತೂ ಮೈಸೂರಿಗೆ ಬಂದಾಗಿಂದ ಈ ಥರ ಏರ್ ಶೋ ಎಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೂ ಎಕ್ಸೈಟ್ಮೆಂಟ್ ಇದೆ. ಅದ್ರ ಜೊತೆಗೆ ಬೇಗ ಹೊರಡಬೇಕಾಗಿತ್ತು, 5 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಚೆಕ್ಕಿಂಗ್ ಎಲ್ಲ ಇರುತ್ತೆ, ಆಮೇಲೆ ಪಾಸ್ ತೊಗೊಂಡಿದ್ವಿ, ಅದನ್ನೆಲ್ಲ ನೋಡಬೇಕು, ವೆರಿಫೈ ಮಾಡಬೇಕು ಅನ್ನೋ ಡಿಸೈಡ್ ಮಾಡಿಕೊಂಡು 4 ಗಂಟೆ ಅಂದರೆ ಆಲ್ಮೋಸ್ಟ್ ನಾವು 3 ಗಂಟೆಗೆ ಹೊರಟಿದ್ವಿ. ಸೊ ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ದೂರ ಆಯಿತು. ಸೊ ಹಾಗಾಗಿ ಬೇಗ ಹೊರಟಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ನೀವು ನೋಡ್ಬೋದು, ಕ್ರೌಡ್ ನೋಡಿದ್ರೆ ಹೇಳ್ತಾರೆ ಇದು ಜಸ್ಟ್ ಪ್ರಾಕ್ಟೀಸ್ ಸೆಷನ್ ಅವ್ರ ಟ್ರೈನಿಂಗ್ ಸೆಕ್ಷನ್ ಅಂತ ಹೇಳ್ತಾರೆ. ಇದರಲ್ಲೂ ಎಷ್ಟು ಜನ ತುಂಬಿಕೊಂಡಿದ್ರು ಅಂದರೆ ನಾವು ರೀಚ್ ಆದಾಗ ಆಲ್ಮೋಸ್ಟ್ 4 o'clock ಆಗಿತ್ತು, ಇನ್ನೇನು ಶೋ ಸ್ಟಾರ್ಟ್ ಆಗೋದ್ರಲ್ಲಿ ಇತ್ತು. ಆವಾಗಲೇ ಕ್ರೌಡ್ ಫುಲ್ ಆಗಿತ್ತು. ಓವರ್ ಆಲ್ ಇಡೀ ಗ್ರೌಂಡಲ್ಲಿ, ಬನ್ನಿ ಮಂಟಪ ಗ್ರೌಂಡಲ್ಲಿ ಫುಲ್ ಕ್ರೌಡ್ ಆಗಿತ್ತು. ನಮ್ಗೆ ಜಾಗ ಇಲ್ಲ ಅಂತ ಅಂದ್ಕೊಂಡಾಗ ಫ್ರಂಟಲ್ಲಿ ಸೀಟ್ ಇನ್ನೂ ಖಾಲಿ ಆಗಿತ್ತು, ಇನ್ನೂ ಬರ್ತಾಯಿದ್ರು. ಸೊ ಹಾಗಾಗಿ ಅದು ಮಿಸ್ ಆಗೋದು ಬೇಡ ಅಂತ ಬೇಗ ಕೂತ್ಕೊಳ್ಳೋಕ್ಕೆ ಹೊರಟ್ವಿ. ಯಾಕಂದರೆ ಫ್ರಂಟಲ್ಲಿ ಬಿಸಿಲು ಬರ್ತಾಯಿತ್ತು ಆ ಟೈಮಲ್ಲಿ. ಸಂಜೆ ಟೈಮಲ್ಲಿ ಒಂದು 4:15ಗೆ ಶೋ ಸ್ಟಾರ್ಟ್ ಆಗುತ್ತೆ, ಆವಾಗ ಬಿಸಿಲು ಕಡಿಮೆ ಆಗುತ್ತಲ್ವ. ಸೊ ಒಂದು ಪರವಾಗಿಲ್ಲ, ಹೆಂಗೂ ಕೂತ್ರೆ ಆಯಿತು, ಫಸ್ಟ್ ಸೀಟ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಕೂತಿದ್ವಿ. ಅದಾದಮೇಲೆ ನನಗೆ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇತ್ತು. ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಹೆಲಿಕಾಪ್ಟರ್ಸ್ ಎಲ್ಲ ಇದು ಮಾಡೋದು, ಮೂವ್ ಆಗೋದು ಯಾವ ಥರ ಇತ್ತು ಅಂದರೆ ನನಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು ಇಷ್ಟು ಇವೆಂಟ್ ನೋಡೋದ್ರಲ್ಲಿ ಇದನ್ನ ಬೆಸ್ಟ್ ಇವೆಂಟ್ ಅಂತ ಹೇಳ್ಬೋದು. ತುಂಬ ಹತ್ತಿರದಿಂದ ಹೆಲಿಕಾಪ್ಟರ್ಸ್ ಈ ಥರ ಮೂವ್ ಆಗೋದು ಆ್ಯಂಡ್ ಒಂದೊಂದು ಸಿಂಬಲ್ಸ್ನ ಮಾಡೋದು, ಆಮೇಲೆ 1 ಇಂಚು ಗ್ಯಾಪಲ್ಲಿ ಯಾವ ಥರ ಅದು ಮೂವ್ ಆಗುತ್ತೆ ಅಂತಂದರೆ ಫುಲ್ ಮೈಯೆಲ್ಲ ಜುಮ್ ಅನ್ನುತ್ತೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈ ಥರ ಪಾಪ್ಕಾರ್ನ್ ತೊಗೊಳ್ಳೋ ಅಂತ ನೋಡಿದ್ರೆ ಇದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದ್ದಾನಲ್ವ ಈ ಹುಡುಗ. ಸೊ ಹೇಳ್ತಾ ಇದ್ವಿ, ಹೌದು ಆಲ್ರೆಡಿ ವೈರಲ್ ಆಗಿದೆ, ಫುಲ್ ಇನ್ಸ್ಟಾಗ್ರಾಮಲ್ಲಿ ಮುಂದೆ ಸುದ್ದಿ ನಡೀತಾ ಇತ್ತಲ್ಲ. ಸೊ ಹಾಗಾಗಿ ಅವನದೊಂದು ಕ್ಯಾಪ್ಚರ್ ಮಾಡಿದೆ. ಅಷ್ಟರಲ್ಲಿ ಈ ಹೆಲಿಕಾಪ್ಟರ್ 6 ಹೆಲಿಕಾಪ್ಟರ್ಗಳು ಈ ಥರ ಮೂವಿಂಗಲ್ಲಿತ್ತು. ಆವಾಗಲೇ ಕ್ರೌಡ್ ನೋಡಬೇಕಿತ್ತು, ಅಷ್ಟು ಕ್ರೌಡ್ ಆಗಿತ್ತು. ಆ್ಯಂಡ್ ಫೈನಲ್ ಆಗಿ ಹೆಲಿಕಾಪ್ಟರು ಬಂತಲ್ವ, ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಗೆ ಸೌಂಡ್ ಕೇಳಿಸ್ತಾ ಇತ್ತು, ಎಲ್ಲಪ್ಪ ಅಂತ ಹುಡುಕ್ತಾ ಇದ್ದು. ಹಾಗೆ ನಮ್ಮ ತಲೆ ಮೇಲಿಂದನೇ ಬರ್ತಾ ಇತ್ತು ಈ ಥರ ಹೆಲಿಕಾಪ್ಟರ್ಸು. ಆ್ಯಂಡ್ ಪ್ರತಿ ಸೆಕೆಂಡ್ಗೂ ನಾವು ವೆಯ್ಟ್ ಮಾಡ್ತಾಯಿದ್ವಿ, ಯಾವ ಥರ ಮೂವ್ ಆಗುತ್ತೆ, ಯಾವ ಥರ ಸಿಂಬಲ್ಸ್ನ ಮಾಡುತ್ತೆ, ಅಷ್ಟು ಒಂಥರ ವೆಯ್ಟಿಂಗಲ್ಲಿ ಇದ್ವಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ನನ್ನಂತೂ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಒಂದೊಂದು ಯಾವ ಥರ ಅಂದರೆ ತುಂಬ ಹತ್ತಿರದಲ್ಲಿ ಹೋಗೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಈ ಥರ ಕ್ಯಾಮ್ರಾದಲ್ಲಿ ನೋಡೋ ಬದಲು, ಆ ವಿಡಿಯೋದಲ್ಲಿ ನೋಡೋ ಬದಲು ಈ ಥರ ಹತ್ತಿರದಲ್ಲಿ ಡೈರೆಕ್ಟಾಗಿ ವ್ಯೂ ನೋಡಿದ್ರೆ ಇನ್ನೂ ಚೆನ್ನಾಗಿತ್ತು. ಇದು ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಿಮಗೆ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ. ಶೋ ಇದ್ದಿದ್ದು ಜಸ್ಟ್ ಒಂದು 20 to 40 ಮಿನಿಟ್ಸ್, ಮ್ಯಾಕ್ಸಿಮಮ್ ಅಂದರೆ 40 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಬಟ್ ಅಷ್ಟು ಟೈಮಲ್ಲಿ ಎಷ್ಟೆಲ್ಲ ಸಿಂಬಲ್ಸ್ ಮಾಡ್ತಾಯಿದ್ರು, ಎಷ್ಟೆಲ್ಲ ಮೂವಿಂಗ್ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಈ ಹಾರ್ಟ್ ಸಿಂಬಲ್ ಮಾಡಿದರು, ಅದ್ರ ಜೊತೆಗೆ ಡಿಫ್ರೆಂಟ್ ಪೋಸ್ಚರ್ಸಲ್ಲಿ ಈ ಥರ ಹೆಲಿಕಾಪ್ಟರ್ ಮೂವ್ ಆಗೋದು ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಕಲರ್ಸಲ್ಲಿ ಈ ಥರ ಫಾಗ್ನ ಇದು ಮಾಡೋದು ಅದನ್ನು ಚೆನ್ನಾಗಿತ್ತು. ಇವಾಗ ರೆಡ್ ಕಲರ್ಸಲ್ಲಿ ಈ ಥರ ಇದು ಮಾಡ್ತಾ ಇದ್ದಾರಲ್ವ, ಸೊ ಆ ಥರ ನಮಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ.
ಸೊ ಫೈನಲ್ ಆಗಿ ನಾವು ಹೊರಟ್ವಿ. ಆಲ್ಮೋಸ್ಟ್ ಇವಾಗ ಟೈಮ್ 5 o'clock ಆಯಿತು. 4:30 ಸ್ಟಾರ್ಟ್ ಆಗಿ 5 o'clock 5:15 ಹಂಗೆ ಮುಗಿಯಿತು. ಸೊ ನೆಕ್ಸ್ಟು ಎಕ್ಸಿಟ್ ಆದಮೇಲೆ ಸೊ ನೆಕ್ಸ್ಟ್ ಬೇರೆ ಯಾರು ಇವೆಂಟ್ ನೈಟ್ ಏನಾದ್ರು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಫಸ್ಟ್ ಹೊರಗಡೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅದಾದಮೇಲೆ ಲೈಟಿಂಗ್ಸ್ ನೋಡೋಣ ಅಂತ ಲಾಸ್ಟ್ ನೈಟ್ 9:30 ಹಂಗೆ ಹೊರಟ್ವಿ. ಯಾಕೆಂದರೆ ತುಂಬಾ ಕ್ರೌಡ್ ಇತ್ತಲ್ವ, ಸೊ ಹಂಗಾಗಿ ಲೈಟಿಂಗ್ಸ್ ನೋಡೋದಕ್ಕೆ ಹೊರಟ್ವಿ. ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ದಸರಾ ಸ್ಟಾರ್ಟಿಂಗ್ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ನೋಡೋದಕ್ಕೂ ಲಾಸ್ಟಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಾವಂತೂ ಸ್ಟಾರ್ಟಿಂಗಲ್ಲೇ ಹೊರಟಿದ್ದೆ, ಯಾಕಂದರೆ ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು ಎಷ್ಟು ಕ್ರೌಡ್ ಆಗುತ್ತೆ ಅಂತ, ಒಂಚೂರು ನೋಡೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಬಟ್ ನಾವು ಸ್ಟಾರ್ಟಿಂಗಲ್ಲೇ ಲೈಟಿಂಗ್ಸ್ ನೋಡೋದಕ್ಕೆ ಹೋಗಿರೋದ್ರಿಂದ ನಮ್ಗೆ ಅಷ್ಟು ಟ್ರಾಫಿಕ್ ಸಿಕ್ಕಿಲ್ಲ. ಅಂದರೆ ಮೂವಿಂಗ್ ಇತ್ತು, ಟ್ರಾಫಿಕ್ ಈ ಥರ ಇತ್ತು ಬಟ್ ಮೂವಿಂಗ್ ಇತ್ತು, ಬಟ್ ಅಷ್ಟೇ ಚೆನ್ನಾಗಿ ನಾವು ನೋಡೋದಕ್ಕೂ ಸಿಕ್ತು ಅಂತ ಹೇಳ್ಬೋದು. ಸೊ ಓವರಾಲ್ 9:30 to 11 o'clockವರೆಗೂ ಇರುತ್ತೆ. ಅಷ್ಟರಲ್ಲಿ ಇಡೀ ಸಿಟಿನ ಕವರ್ ಅಪ್ ಮಾಡಬೇಕು. ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಸಿಟಿನ ಕವರ್ ಅಪ್ ಮಾಡಬೇಕು ಅಂತ ಬೇಗ ಹೊರಟ್ವಿ. ಬಟ್ ಆಲ್ಮೋಸ್ಟ್ ಟ್ರಾಫಿಕ್ ಇರೋದ್ರಿಂದ ಸೊ ಅಷ್ಟು ಕವರ್ ಅಪ್ ಆಗಿಲ್ಲ, ಅಂದರೆ ನಾವು ನೋಡಿರೋಷ್ಟು ಕವರ್ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ಅದ್ಭುತ ಲುಕ್. ನನ್ನ ಈ ಓವರಾಲ್ ಹೇಳಬೇಕು ಅಂತಂದರೆ ಇದು ಸಯ್ಯಾಜಿರಾವ್ ರೋಡದು ಡಿಸೈನ್ಸು, ಇದು ಚೆನ್ನಾಗಿತ್ತು. ಆ್ಯಂಡ್ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಅರಸು ರೋಡದು, ತುಂಬಾ ಚೆನ್ನಾಗಿ ಈ ಥರ ಲೈಟಿಂಗ್ಸ್ ಮಾಡಿದರು ಅರಸು ರೋಡದು. ಸೊ ಅದು ಇಷ್ಟ ಆಯಿತು. ಇದು ಅರಸು ರೋಡ್ದು ಲೈಟಿಂಗ್ಸ್. ಎವ್ರಿ ಟೈಮ್ಸ್ ಅರಸು ರೋಡ್ ಅಂದರೆ ಯಾವ ಥರ ಇರುತ್ತೆ ಅಂತ ನೋಡೋದಕ್ಕೆ ಕ್ಯೂರಿಯಾಸಿಟಿ ಆಯಿತು ನಮಗೆ, ಲೈಟಿಂಗ್ಸ್ ಯಾವ ಥರ ಮಾಡಿರ್ತಾರೆ. ಬಟ್ ಈ ಸರಿ ಇದಂತೂ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನೋಡೋದಕ್ಕೆ ಒಂಥರ ಈ ಸ್ವರ್ಗದಲ್ಲಿದ್ದೀವಿ ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ಎಲ್ಲರೂ ಕೆಳಗೆ ಹೇಳ್ಕೊಂಡು ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಬಟ್ ನಮ್ಗೆ ಅಷ್ಟು ಅಂದರೆ ಇನ್ನೂ ಕವರ್ ಅಪ್ ಮಾಡೋದಕ್ಕೆ ಇರೋದ್ರಿಂದ ನಾವು ಅಷ್ಟು ಅಂದರೆ ಫೋಟೋಸ್ ಎಲ್ಲ ತಗೊಂಡಿಲ್ಲ, ಜಸ್ಟ್ ವೀಡಿಯೋಸ್ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೀನಿ. ಆ್ಯಂಡ್ ಹಳೆ ಕೋಟ್ ರೋಡಲ್ಲೂ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಓವರಾಲಾಗಿ ಲೈಟಿಂಗ್ಸ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಥರ ನನಗೆ ಈ ಸರಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಕ್ರೌಡು ಸ್ಟಾರ್ಟಿಂಗಲ್ಲಿ ಅಷ್ಟು ಇರಲಿಲ್ವಲ್ಲ, ಸೊ ಹಂಗಾಗಿ ಎಲ್ಲ ಕಾರ್ನರಲ್ಲೂ ನೀಟಾಗಿ ನೋಡೋದಕ್ಕೆ ಆಯಿತು. ಆ್ಯಂಡ್ ನನಗೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಬಂದಿರೋದೇ ಒಳ್ಳೇದಾಯಿತು. ಸ್ಟಾರ್ಟಿಂಗಲ್ಲಿ ಹೋಗ್ಬೇಕು, ಇಲ್ಲಾಂದರೆ ದಸರಾ ಮುಗ್ದಾದ್ಮೇಲೆ ಒಂದು ವಾರ ಲೈಟಿಂಗ್ಸ್ ಹಾಕ್ತಾರೆ, ಆ ಟೈಮಲ್ಲಿ ಹೋದರೆ ಇನ್ನೂ ನೀಟಾಗಿ ಕಾಣಿಸೋದು. ಡ್ಯೂರಿಂಗ್ ದ ಲಾಸ್ಟ್ ಟೈಮ್, ಈ ಅಂಬಾರಿ ಟೈಮ್ ಅಂದರೆ ಅಂಬಾರಿಗೆ ಒಂದು 2-3 ಡೇಸ್ ಇರೋ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ನೋಡ್ಕೋದ್ರೆ ಡಿಫ್ರೆಂಟಾಗಿ ಕ್ರೌಡ್ ಇರುತ್ತೆ. ವೀಕೆಂಡ್ಸಲ್ಲಿ ಹೋದರೆ ಕ್ರೌಡ್ ಇರುತ್ತೆ, ಒಂಚೂರು ನೋಡೋಕ್ಕಾಗಲ್ಲ. ಈ ಟೈಮ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಓವರಾಲ್ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.